ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿಯ ರಹಸ್ಯ. ಬೆಟಗೇರಿಯ ವೀರಗಲ್ಲುಗಳು ಹೇಳ್ತಾ ಇದೆ ಲಕ್ಕುಂಡಿಯ ಭಯಾನಕ ಇತಿಹಾಸ. ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳಲ್ಲಿ ಅಡಗಿದ್ಯಾ ಯುದ್ಧಗಳ ಭೀಕರತೆ? 15 ವೀರಗಲ್ಲುಗಳಲ್ಲಿ ಇರೋದೇನು? ಇಲ್ಲಿರುವಂತಹ ಶಿಲ್ಪ ಕಲೆಗಳಿಗೆ ಅರ್ಥವೇನು? ವೀರಗಲ್ಲುಗಳು ಇರುವಂತಹ ಸ್ಥಳದಲ್ಲೂ ಚಿನ್ನದ ನಿಧಿ ಇದೆಯಾ? ರಾಷ್ಟ್ರಕೂಟರು ಆಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಯುದ್ಧಗಳು ಕೂಡ ನಡೆದಿದ್ದಾವೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಲಕ್ಕುಂಡಿಯಲ್ಲಿಯೂ ಕೂಡ 2 ಶಾಸನಗಳು ಕೂಡ ಹೇಳ್ತವೆ, 2 ವೀರಗಲ್ಲು ಕೂಡ ಹೇಳ್ತವೆ. ನಾವು ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ಇವು ಸುಮಾರು ರಾಷ್ಟ್ರಕೂಟರ ಕಾಲದಲ್ಲಿ ಸಾಕಷ್ಟು ಯುದ್ಧಗಳು ನಡೆದಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅರಸು ಮನೆತನಗಳ ಮಧ್ಯದಲ್ಲಿ ದಾಳಿಗಳು ನಡೀತಾ ಇದ್ವು. ಶತ್ರುಗಳು ದಾಳಿಗಳನ್ನು ಮಾಡಿ ಊರುಗಳನ್ನ ನಾಶಪಡಿಸ್ತಾ ಇದ್ರು. ಆ ಯುದ್ಧಗಳಲ್ಲಿ ಮಡಿದ ವೀರರ ಪರೋಕ್ಷ ವಿನ್ಯಾರ್ಥವಾಗಿ ಅವರ ನೆನಪಿನಲ್ಲಿ ನಿಲ್ಲಿಸಿರ್ತಕ್ಕಂಥ ವೀರಗಲ್ಲುಗಳು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯುತ್ತವು. ಲಕ್ಕುಂಡಿಯ ಹೆಸರು ಕೇಳಿದ್ರೇನೆ ಈಗ ಕಣ್ಣು ಮುಂದೆ ಚಿನ್ನ, ಬೆಳ್ಳಿ, ವಜ್ರ ನಿಧಿಗಳೇ ಕಾಣಿಸ್ತಾ ಇವೆ. ಕಸ್ತೂರಬಾ ಕುಟುಂಬಕ್ಕೆ ನಿಧಿ ಸಿಕ್ಕ ನಂತರ ಈಗ ಊರಲ್ಲೆಲ್ಲ ಚಿನ್ನ ನಿಧಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು, ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಸರ್ಕಾರ ಉತ್ಖನನವನ್ನು ಮಾಡ್ತಾ ಇದೆ. ಇದರ ನಡುವೆಯೇ ಈಗ ಲಕ್ಕುಂಡಿ ಸುತ್ತಮುತ್ತಲ ಊರುಗಳಲ್ಲೂ ನಿಧಿ ಇದೆ ಅನ್ನೋ ಸುದ್ದಿಗಳು ಆಚೆ ಬರ್ತಾ ಇವೆ. ಹದಿನೈದು ವೀರಗಲ್ಲುಗಳಲ್ಲಿ ಯುದ್ಧ ಮತ್ತು ನಿಧಿಯ ರಹಸ್ಯ. ತಾಳ, ಮೇಳ, ಅಪ್ಸರೆಯರು, ಆ ಶಿಲ್ಪ ಕಲೆಗಳ ಅರ್ಥವೇನು? ಬೆಟಗೇರಿ ಬಳಿ ರಹಸ್ಯ ಗುಹೆ, ಗವಿಯಲ್ಲಿ ಇದೆಯಾ ಗುಪ್ತ ನಿಧಿ? ಲಕ್ಕುಂಡಿಯಲ್ಲಿ ಮನೆ ಕಟ್ಟೋಕೆ ಕೆಲಸ ಮಾಡುವಾಗ ಭೂಮಿಯಲ್ಲಿ ನಿಧಿ ಸಿಕ್ಕಿತ್ತು. ಅದರ ನಂತರ ಲಕ್ಕುಂಡಿಯಲ್ಲಿ ಸಾಕಷ್ಟು ಕಡೆ ಪುರಾತನ ಚಿನ್ನ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅದಕ್ಕೆ ಪೂರಕವಾಗಿ ಲಕ್ಕುಂಡಿಯಲ್ಲಿ ಅಪಾರ ಸಂಪತ್ತು ಇತ್ತು ಅನ್ನೋದಕ್ಕೆ ಶಾಸನಗಳು, ಸಾಕ್ಷಿಗಳು ಸಿಕ್ಕಿದ್ವು. ಹಾಗಾಗಿ ಲಕ್ಕುಂಡಿಯಲ್ಲಿ ಸರ್ಕಾರವೇ ಮುಂದೆ ನಿಂತು ಶೋಧ ಕಾರ್ಯ ಮಾಡ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ನಿರಂತರವಾಗಿ ಉತ್ಖನನ ನಡೀತಾ ಇದೆ. ಉತ್ಖನನದ ವೇಳೆ ಈಗಾಗಲೇ 16 ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿಯಲ್ಲಿ ಪುರಾತನ ಕಾಲದ ಕಲ್ಲುಗಳು, ಲೋಹದ ವಸ್ತುಗಳು, ನಾಗರ ಮೂರ್ತಿಗಳು, ಪಚ್ಚೆ ಕಲ್ಲುಗಳು ಎಲ್ಲವೂ ಸಿಕ್ಕಿವೆ. ಆದರೆ ಇದುವರೆಗೆ ಚಿನ್ನ, ಬೆಳ್ಳಿ ರೀತಿಯ ವಸ್ತುಗಳು ಸಿಕ್ಕಿಲ್ಲ. ಆದರೆ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಗಳು ಇವೆ ಅನ್ನೋ ಸುದ್ದಿಗಳು ಮಾತ್ರ ಬಲವಾಗಿ ಕೇಳಿ ಬರ್ತಾ ಇದ್ದು, ಬೇರೆ ಬೇರೆ ಜಾಗಗಳಲ್ಲಿ ನಿಧಿ ಇದೆ, ಅಲ್ಲಿ ಉತ್ಖನನ ಮಾಡಿದ್ರೆ ನಿಧಿ ಸಿಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ನಾವು ನಿಧಿಗಾಗಿ ಮಾತ್ರ ಶೋಧ ಮಾಡ್ತಾ ಇಲ್ಲ, ಇತಿಹಾಸವನ್ನ ಹೊರತೆಗೆಯೋ ಕೆಲಸ ಮಾಡ್ತಾ ಇದ್ದೀವಿ ಅಂತ 11 ದಿನಗಳಿಂದ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಉತ್ಖನನ ಮುಂದುವರೆದಿದೆ. ಕೋಟೆ ವೀರಭದ್ರ ದೇವಸ್ಥಾನದ ಆವರಣದಲ್ಲಿ ಈಗಾಗಲೇ 12 ಅಡಿಗಳಿಗಿಂತ ಹೆಚ್ಚು ಆಳಕ್ಕೆ ತೋಡಲಾಗಿದೆ. ಇದರ ನಡುವೆ ಉತ್ಖನನ ಸ್ಥಳದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು, ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. B1 ಬ್ಲಾಕ್ನಲ್ಲಿ ಬೃಹತ್ ಆಕಾರದ ಕಲ್ಲು ಕಾಣಿಸಿಕೊಂಡಿದ್ದು, ಅದು ಸಹ ಕಾರ್ಮಿಕರ ಮೇಲೆ ಬೀಳಬಹುದು ಅನ್ನೋ ಆತಂಕ ಇದೆ. ಹೀಗೆಲ್ಲ ಇದ್ರೂ ಅಧಿಕಾರಿಗಳು ಉತ್ಖನನವನ್ನ ನಿಲ್ಲಿಸಿಲ್ಲ. 10x10 ಮೀಟರ್ನಲ್ಲಿ 4 ಬಾಕ್ಸ್ಗಳಾಗಿ ಮಾಡಿ ಉತ್ಖನನ ಕಾರ್ಯ ಮಾಡಲಾಗ್ತಾ ಇದ್ದು, A1 ಬಾಕ್ಸ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾವ ಕ್ಷಣದಲ್ಲಿ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. ಅದೇ ರೀತಿ B1 ಬ್ಲಾಕ್ನಲ್ಲಿ ಬೃಹತ್ ಆಕಾರದ ಕಲ್ಲು ಪತ್ತೆಯಾಗಿದ್ದು, ಅದನ್ನ ಹಾಗೆ ಬಿಟ್ಟು ಉತ್ಖನನ ಮುಂದುವರಿಸಲಾಗಿದೆ. ಇದರಿಂದ ಕಲ್ಲು ಬೀಳುವ ಆತಂಕ ಉಂಟಾಗಿದೆ. A ಬ್ಲಾಕ್ನಲ್ಲಿ ಬಂಡೆಗಳು ಸಮೂಹ ಇರುವುದರಿಂದ ತೊಂದರೆ ಆಗ್ತಾ ಇದೆ. ಆದರೂ ಇಲ್ಲಿ 35ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಗಮನ ಕೊಡದೆ ಉತ್ಖನನ ಮಾಡಲಾಗ್ತಾ ಇದೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ನಿಧಿ ತೆಗೆಯಲು ಮಷಿನ್ ಬಳಸಿ ಪುರಾತತ್ವ ಇಲಾಖೆಗೆ ಮಾಜಿ ಸಚಿವರ ಪಾಠ.
ಇತಿಹಾಸದ ಸ್ಥಳಗಳಲ್ಲಿ ಉತ್ಖನನ ಮಾಡುವಾಗ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ. ಯಾವುದೇ ವಸ್ತುಗಳಿಗೆ ಹಾನಿಯಾಗದಂತೆ ಮಣ್ಣನ್ನ ತೆಗೆಯಬೇಕಾಗತ್ತೆ. ಅದಕ್ಕೆ ಚೂಪಾದ ವಸ್ತುಗಳನ್ನು ಬಳಸಿ ಕಾರ್ಮಿಕರ ಮೂಲಕವೇ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಯಾವ ವಸ್ತುಗಳು ಸಿಕ್ಕರೂ ಅವುಗಳನ್ನ ಜೋಪಾನ ಮಾಡಲಾಗ್ತಾ ಇದೆ. ಆದರೆ ಈ ರೀತಿ ನಿಧಾನಗತಿಯ ಉತ್ಖನನ ಮಾಡ್ತಾ ಇರೋದಕ್ಕೆ ಮಾಜಿ ಸಚಿವರೊಬ್ಬರು ಗರಂ ಆಗಿದ್ದಾರೆ. ನಿಧಿ ಪತ್ತೆ ಹಚ್ಚಲು ಮಷಿನ್ ಬಳಸಿ ಅಂತ ಆಗ್ರಹಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಸ್ಥಳಕ್ಕೆ ರಾಜಕೀಯ ನಾಯಕರು, ಸುತ್ತಮುತ್ತಲ ಗ್ರಾಮಸ್ಥರು, ಪ್ರವಾಸಿಗರು ಸಹ ಭೇಟಿ ಕೊಡ್ತಾ ಇದ್ದಾರೆ. ಈಗ ಅಲ್ಲಿಗೆ ಮಾಜಿ ಸಚಿವ ಎಸ್ ಪಾಟೀಲ್ ಸಹ ಆಗಮಿಸಿದ್ದು ಉತ್ಖನನ ಕಾರ್ಯದ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಮಣ್ಣು ಅಗೆಯುವುದನ್ನ ಬಿಟ್ಟು ಯಂತ್ರೋಪಕರಣ ಬಳಕೆ ಮಾಡಿ ಭೂಮಿಯಲ್ಲಿ ಇರೋ ಸಂಪತ್ತು ಪತ್ತೆ ಮಾಡುವ ಮಷಿನ್ ತರಬೇಕು. ಸುಮ್ಮನೆ ಹಣ ಖರ್ಚು ಮಾಡುತ್ತೀರಿ ಅಂತ ಕಿಡಿಕಾರಿದ್ದಾರೆ. ದುಡ್ಡು ಖರ್ಚು ಮಾಡುತ್ತೀರಿ, ಆದ್ರೆ ನಿಧಿ ಸಿಗುತ್ತೆ ಅಂತ ಗ್ಯಾರಂಟಿ ಇದೆಯಾ? ಭೂಮಿಯಲ್ಲಿ ಅಡಗಿರೋ ಸಂಪತ್ತನ್ನ ಕಂಡು ಹಿಡಿಯೋ ಮಷಿನ್ಗಳಿವೆ, ಅವುಗಳನ್ನ ಬಳಕೆ ಮಾಡಿ ಅಂತ ಪುರಾತತ್ವ ಇಲಾಖೆಗೆ ಪಾಠ ಮಾಡಿದ್ದಾರೆ. ಏನಾಗುತ್ತೆ, ಇದು ದುಡ್ಡು ಖರ್ಚು ಮಾಡ್ತೀವಿ, ನಮ್ಗೆ ಸಿಗದಿದ್ರೆ ಏನು ಮಾಡೋದು? ಇಲ್ಲಿ ಗ್ಯಾರಂಟಿ ಸಿಗ್ತಾವ ಅಂತ ಐತೆ ಇಲ್ಲ, ಮತ್ತು ಬೇರೆ ಕಡೆ ಇದ್ರು ಇವು ಬಂದವು. ಈಗೆಲ್ಲ ಭೂಮಿಯಿಂದೆಲ್ಲ ಹೇಳುವಂಥ ಒಂದು ಮ್ಯಾಲಿಂದ ಹೇಳ್ತಾರೆ, ಭೂಮಿಯಿಂದ ಹೇಳುವಂಥ ಮಷಿನ್ ಸ್ಯಾಟಲೈಟ್ ಮುಖಾಂತರ ಸ್ಯಾಟಲೈಟ್ ಮುಖಾಂತರ ಅದನ್ನು ಪ್ರಯೋಗ ಮಾಡಿ ನಮ್ಮ ಲಕ್ಕುಂಡಿ ಎಲ್ಲರ ಮನೆಗೆ ಸಿಗ್ತವೆ. ಇಲ್ಲಿ ನಮ್ಮ ಲಕ್ಕುಂಡಿ ಈಗ ಒಂದು ಹಿಂಗೆ ಐತಿ. ಇದು ಶ್ರೀಮಂತ ಊರು, ಬಂಗಾರದ ಹಾಗೆ ಅತಿ ಮದುವೆ ಬಂಗಾರದ ನಾಣ್ಯಗಳನ್ನು ತಯಾರು ಮಾಡಿದ್ರು. ಇಲ್ಲೇ ಟನ್ಸ್ ಆಗುತ್ತಂತ ಎಲ್ಲರೂ ಶ್ರೀಮಂತ ಊರಿದೆ. ಈಗ ಒಂದು ಆಗೈತಿ, ಬಡವ್ರ ಮನೆಗೆ ಸಹಿತ ಬಂಗಾರದ ಅದಾವ. ಇನ್ನೇನು ಕೊಳ್ಬೇಕು ಬಂಗಾರನಿಂದ? 10 ದಿನಗಳು ಕಳೆದರೂ ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ನಡೀತಾ ಇರೋ ಉತ್ಖನನದಲ್ಲಿ ನಿಧಿ ಸಿಕ್ಕಿಲ್ಲ. ಇದರ ನಡುವೆ ಈಗ ಬೇರೆ ಬೇರೆ ಸ್ಥಳಗಳಲ್ಲೂ ನಿಧಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಬೆಟಗೇರಿಯಲ್ಲಿರೋ ವೀರಗಲ್ಲುಗಳಲ್ಲಿ ನಿಧಿ ಮತ್ತು ಸಂಪತ್ತಿನ ರಹಸ್ಯ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಬೆಟಗೇರಿಯಲ್ಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳ ಪತ್ತೆಯಾಗಿದ್ದು, ಆ ವೀರಗಲ್ಲುಗಳಲ್ಲಿ ಅಪರೂಪದ ಕಲಾಕೃತಿಗಳು ಪತ್ತೆಯಾಗಿವೆ. ಅವುಗಳಲ್ಲೇ ಲಕ್ಕುಂಡಿಯ ನಿಧಿ ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಟಗೇರಿಯಲ್ಲಿ 15 ವೀರಗಲ್ಲುಗಳ ಕೆಳಗೆ ನಿಧಿ ಇದೆಯಾ? ವೀರಗಲ್ಲುಗಳು ವೀರರ ನೆನಪಿಗಾಗಿ ನೆಡಲಾಗಿರೋ ಕಲ್ಲುಗಳು. ಎಲ್ಲೇ ಯಾವ ಊರಿನಲ್ಲೇ ವೀರಗಲ್ಲುಗಳು ಇದ್ರೂ ಅದಕ್ಕೆ ಒಂದು ಇತಿಹಾಸ ಇರುತ್ತೆ. ವೀರಗಲ್ಲುಗಳು ಇರೋ ಕಡೆ ರಾಜರ ಆಳ್ವಿಕೆ ಇರುತ್ತೆ, ಅಲ್ಲಿ ಭೀಕರ ಯುದ್ಧ ನಡೆದಿರುತ್ತೆ. ಯುದ್ಧದಲ್ಲಿ ಮಡಿದ ವೀರ ಸೈನಿಕರ ನೆನಪಿಗಾಗಿ ಅಂದು ವೀರಗಲ್ಲುಗಳನ್ನು ನೆಡ್ತಾ ಇದ್ರು. ಯೋಧರ ತ್ಯಾಗವನ್ನ ಸ್ಮರಿಸಲು ಮತ್ತು ಮುಂದಿನ ಪೀಳಿಗೆಗೆ ಅವರ ಶೌರ್ಯವನ್ನ ಪರಿಚಯಿಸಲು ಈ ವೀರಗಲ್ಲುಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇತ್ತು. ಅವುಗಳನ್ನು ಮುಖ್ಯವಾಗಿ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಹೆಚ್ಚಾಗಿ ನಿರ್ಮಿಸಲಾಗಿದೆ. ವೀರಗಲ್ಲುಗಳಲ್ಲಿ ಸಾಮಾನ್ಯವಾಗಿ 3 ಹಂತಗಳ ಕೆತ್ತನೆ ಇರುತ್ತೆ. ಕೆಳಭಾಗದಲ್ಲಿ ಯುದ್ಧ, ಮಧ್ಯಭಾಗದಲ್ಲಿ ವೀರನನ್ನ ಅಪ್ಸರೆಯರು ಸ್ವರ್ಗಕ್ಕೆ ಕರೆದೊಯ್ಯುವ ದೃಶ್ಯ ಮತ್ತು ಮೇಲ್ಭಾಗದಲ್ಲಿ ಶಿವ ಅಥವಾ ವಿಷ್ಣುವಿನ ಚಿತ್ರಗಳನ್ನು ಮುದ್ರಿಸಲಾಗಿರುತ್ತದೆ. ಆ ಕಾಲದ ಯುದ್ಧ ತಂತ್ರಗಳು, ಉಡುಗೆ ತೊಡುಗೆಗಳು ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಐತಿಹಾಸಿಕ ಮಾಹಿತಿಯನ್ನ ಈ ವೀರಗಲ್ಲುಗಳು ನೀಡುತ್ತವೆ. ಗೆದ್ದರೆ ಲಕ್ಷ್ಮಿಯು ಒಲಿಯುತ್ತಾಳೆ, ಮಡಿದರೆ ಅಪ್ಸರೆಯರು ಬರುತ್ತಾರೆ. ನಿಮಿಷದಲ್ಲಿ ಅಳಿಯುವ ಈ ದೇಹಕ್ಕೆ ಕಾಳಗದಲ್ಲಿ ಅಳಿಯುವೆನೆಂಬ ಕೊರಗೇಕೆ ಅನ್ನೋ ಅರ್ಥದಲ್ಲಿ ಈ ವೀರಗಲ್ಲುಗಳನ್ನು ನಿರ್ಮಾಣ ಮಾಡ್ತಾ ಇದ್ರಂತೆ. ಅವುಗಳನ್ನ ನೋಡಿ ಮತ್ತಷ್ಟು ಜನರಿಗೆ ಯುದ್ಧದಲ್ಲಿ ಹೋರಾಡಬೇಕೆಂಬ ಹುಮ್ಮಸ್ಸು ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ವೀರ ಸೈನಿಕರ ತ್ಯಾಗಕ್ಕೆ ಪ್ರತಿಫಲವಾಗಿ ವೀರಗಲ್ಲುಗಳ ಕೆಳಗೆ ಚಿನ್ನವನ್ನ ಸುರಿತಾ ಇದ್ರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೀರಗಲ್ಲುಗಳು 2, 3, 4 ಈ ರೀತಿಯಾಗಿ ಇರ್ತವೆ. ಆದರೆ ಗದಗ ಬೆಟಗೇರಿಯಲ್ಲಿ ಒಂದೇ ಸ್ಥಳದಲ್ಲಿ 15 ವೀರಗಲ್ಲುಗಳು ಪತ್ತೆಯಾಗಿವೆ. ಆ 15 ವೀರಗಲ್ಲುಗಳು ಅಲ್ಲಿ ನಡೆದ ಯುದ್ಧದ ಭೀಕರತೆಯನ್ನ ಸೂಚಿಸ್ತಾ ಇವೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳು ಹೆಚ್ಚು ಇದ್ದಿದ್ರಿಂದ ವೀರಗಲ್ಲುಗಳ ಕೆಳಗೂ ಚಿನ್ನವನ್ನ ಹಾಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಬೆಟಗೇರಿ ವೀರಗಲ್ಲುಗಳ ವಿಶೇಷ.
ಕಲ್ಲಿನಲ್ಲಿ ಕೆತ್ತಿರೋ ಅಪರೂಪದ ವೀರಗಲ್ಲುಗಳು ಬೆಟಗೇರಿಯಲ್ಲಿ ಪತ್ತೆಯಾಗಿವೆ. ಇವು 8, 9, 10ನೇ ಶತಮಾನದಲ್ಲಿನವು. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಿರೋ ವೀರಗಲ್ಲುಗಳು ಇವು ಅಂತ ಹೇಳಲಾಗ್ತಾ ಇದೆ. ಊರಿಗಾಗಿ ಹೋರಾಡಿ ವೀರ ಮರಣ ಹೊಂದಿದವರ ಸ್ಮರಣಾರ್ಥ ಈ ಕಲ್ಲುಗಳನ್ನು ಕುರುಹುಗಳಾಗಿ ಮಾಡಲಾಗಿದೆ. ಯುದ್ಧದಲ್ಲಿ ವೀರಮರಣ ಹೊಂದಿದ್ರೆ ಅವರಿಗೆ ಗೌರವ ಸಲ್ಲಿಸಲು ಇವುಗಳನ್ನು ನಿರ್ಮಾಣ ಮಾಡಿರಬಹುದು. ಅಪ್ಸರೆಯರು ದೇವಲೋಕಕ್ಕೆ ಕರೆದುಕೊಂಡು ಹೋಗುವ ರೀತಿ ಶಿಲ್ಪಕಲೆಗಳನ್ನು ಆ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ವಾದ್ಯಗಳೊಂದಿಗೆ ಅದ್ಧೂರಿ ದೇವಲೋಕಕ್ಕೆ ಯಾತ್ರೆ ಮಾಡ್ತಾ ಇರೋ ಶಿಲ್ಪಕಲೆಗಳು ಕಾಣಿಸಿಕೊಂಡಿವೆ. ರಾಜ್ಯದ ನಾನಾ ಕಡೆ ವೀರಗಲ್ಲುಗಳು ಪತ್ತೆಯಾಗಿವೆ. ಆದರೆ ಎಲ್ಲೂ ಸಹ ಎಷ್ಟೊಂದು ದೊಡ್ಡ ದೊಡ್ಡ ವೀರಗಲ್ಲುಗಳು ಸಿಕ್ಕಿರಲಿಲ್ಲ. ಇಲ್ಲಿನ ವೀರಗಲ್ಲುಗಳ ಮೇಲೆ ಯುದ್ಧದ ಸನ್ನಿವೇಶ ಚಿತ್ರಿಸಲಾಗಿದೆ. ಹಾಗಾಗಿ ಇಲ್ಲಿನ ವೀರಗಲ್ಲುಗಳು ಯುದ್ಧದಲ್ಲಿ ಮಡಿದವರ ಸ್ಮರಣಾರ್ಥ ನಿರ್ಮಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಯುದ್ಧಗಳು ಆಗಿರೋ ಕುರುಹುಗಳು ವೀರಗಲ್ಲುಗಳ ಮೂಲಕ ಕಾಣಿಸ್ತಾ ಇವೆ. ಆ ಕಾಲದಲ್ಲಿ ಯುದ್ಧದಲ್ಲಿ ವೀರಮರಣ ಹೊಂದಿದ್ರೆ ಅವರಿಗೆ ದೇವರ ಸ್ಥಾನಮಾನ ಕೊಡಲಾಗ್ತಾ ಇತ್ತು. ಅಪ್ಸರೆಯರು ದೇವಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇತ್ತು. ಅದನ್ನೇ ಅಲ್ಲಿನ ವೀರಗಲ್ಲುಗಳ ಮೇಲೆ ಮುದ್ರಿಸಲಾಗಿದೆ. ಸೈನಿಕರು ಅಂದ್ರೆ ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಒಂದು ಉನ್ನತ ಗೌರವ ಇದೆ. ಯಾಕಂದ್ರೆ ಅವರು ಹಿಂದೂ ಮುಂದೆ ನೋಡದೆ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡ್ತಾರೆ. ಅದಕ್ಕೆ ಅವರನ್ನ ದೊಡ್ಡ ಮಟ್ಟದಲ್ಲಿ ಗೌರವಿಸಲಾಗುತ್ತೆ. ರಾಷ್ಟ್ರಕೂಟರ ಕಾಲದಲ್ಲೂ ಸೈನಿಕರಿಗೆ, ದಂಡ ನಾಯಕರಿಗೆ ಅಪಾರವಾದ ಗೌರವವನ್ನ ಕೊಡಲಾಗ್ತಾ ಇತ್ತಂತೆ. ಯುದ್ಧದಲ್ಲಿ ಮಡಿದವರನ್ನ ಅವರು ಯಾವ ರೀತಿ ಮಡಿದರು ಅನ್ನೋದನ್ನ ಕಲ್ಲಿನ ಮೇಲೆ ಚಿತ್ರಿಸಿ ಅದನ್ನ ಪ್ರತಿಷ್ಠಾಪಿಸಲಾಗ್ತಾ ಇತ್ತು. ಅದೇ ರೀತಿ ಲಕ್ಕುಂಡಿ ಮತ್ತು ಬೆಟಗೇರಿಯಲ್ಲಿ ವೀರಗಲ್ಲುಗಳನ್ನ ನಿರ್ಮಾಣ ಮಾಡಲಾಗಿದೆಯಂತೆ. ಇಲ್ಲಿ ಇರ್ತಕ್ಕಂಥ ವೀರಗಲ್ಲುಗಳು ಸಾಮಾನ್ಯ ಯುದ್ಧದಲ್ಲಿ ಭಾಗಿಯಾಗಿ ಮಾಡಿದಂಥ ವೀರರ ಸ್ಮರಣಾರ್ಥಕವಾಗಿ ನಿಲ್ಲಿಸಿರ್ತಕ್ಕಂಥವು. ಜೊತೆಗೆ ಒಂದು ವೀರಗಲ್ಲ ಊರಳಿವು ಅಂದ್ರೆ ಊರಿನ ಮೇಲೆ ಶತ್ರುಗಳು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಅವರನ್ನು ಎದುರಿಸಿ ಆ ಯುದ್ಧದಲ್ಲಿ ಗಾಯಗೊಂಡು ಮರಣ ಹೊಂದಿರತಕ್ಕಂಥ ವೀರನ ಪರೋಕ್ಷ ವಿನ್ಯಾರ್ಥಕವಾಗಿ ನಿಲ್ಲಿಸಿರ್ತಕ್ಕಂಥ ವೀರಗಲ್ಲುಗಳನ್ನು ಇಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ವೀರಗಲ್ಲುಗಳನ್ನು ತಾವು ಗಮನಿಸಿದ್ರೆ 3 ಪಟ್ಟಿಕೆಗಳನ್ನು ನೋಡ್ತೀವಿ ನಾವು. ಕೆಳಗಿನ ಪಟ್ಟಿಕೆ ಭೂಲೋಕ, ಮಧ್ಯದ ಪಟ್ಟಿಕೆ ಮಧ್ಯಲೋಕ, ಮೇಲಿನ ಪಟ್ಟಿಕೆ ದೇವಲೋಕ. ಇಲ್ಲಿ ಕೆಳಗಿನ ಪಟ್ಟಿಕೆಯಲ್ಲಿ ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ವೀರನ ಶಿಲ್ಪಗಳನ್ನು ತೋರಿಸ್ತಕ್ಕಂಥದ್ದು ಮತ್ತು ಅವನು ಈ ಬಹುಶಃ ಇವೆಲ್ಲ ವೀರಗಲ್ಲುಗಳಲ್ಲಿ ವೀರನ ಲಕ್ಷಣಗಳನ್ನು ನಾವು ಗಮನಿಸಿದ್ವಿ ಅಂದ್ರೆ ಇವರೆಲ್ಲ ದಂಡ ನಾಯಕರು ಆಗಿದ್ದಂತೆ ತೋರ್ತದೆ. ಒಂದು ಯುದ್ಧ ನಡೆದರೆ ಅದರಲ್ಲಿ ಸಾವಿರಾರು ಸೈನಿಕರು ಸಾಯ್ತಾರೆ. ಹಾಗಾಗಿ ಮಡಿದ ಸೈನಿಕರಿಗೆಲ್ಲ ಸ್ಮಾರಕ ಅಥವಾ ವೀರಗಲ್ಲು ನಿರ್ಮಾಣ ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪ್ರತಿಮ ಶೌರ್ಯ ತೋರಿದವರು ಅಥವಾ ಸೈನ್ಯದ ದಂಡನಾಯಕರಿಗೆ ಮಾತ್ರ ಈ ರೀತಿಯ ವೀರಗಲ್ಲುಗಳನ್ನ ನಿರ್ಮಾಣ ಮಾಡಿರಬಹುದು ಅಂತ ಹೇಳ್ತಾರೆ. ದಂಡನಾಯಕರು ಮಡಿದ ನಂತರ ದೇವಲೋಕಕ್ಕೆ ಹೋಗಿ ದೇವರ ಸ್ಥಾನಮಾನ ಪಡೆಯುತ್ತಾರೆ ಅನ್ನೋ ದೃಷ್ಟಿಯಲ್ಲಿ ವೀರಗಲ್ಲುಗಳ ಮೇಲೆ ಶಿಲ್ಪಕಲೆಗಳನ್ನ ಕೆತ್ತನೆ ಮಾಡಲಾಗಿದೆಯಂತೆ. ಆ ರಾಷ್ಟ್ರಕೂಟರ ಕಾಲದ ಸೈನ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಂಥ ವ್ಯಕ್ತಿಗಳು. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೀರಗಲ್ಲುಗಳನ್ನು ನಿಲ್ಲಿಸಲಿಕ್ಕೆ ಇದು ಹಿಂದೆ ಇರತಕ್ಕಂಥ ಕಾರಣ. ಆಮೇಲೆ ಮುಂದೆ ಇರ್ತಕ್ಕಂಥ ವೈರಿ ಪಡೆನೂ ಕೂಡ ಅತಿ ಸ್ಟ್ರಾಂಗ್ ಅದ ಇಲ್ಲಿ. ಅಂದರೆ ಕೆಲವು ವೈರಿಗಳ ಆನೆ ಮೇಲೆ ಬರ್ತಕ್ಕಂಥದ್ದು, ಇನ್ನು ಕೆಲವು ವೈರಿಗಳ ಕುದುರೆ ಮೇಲೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮತ್ತು ಅಂದಿನ ಕಾಲದ ಆಯುಧಗಳನ್ನು ಅಧ್ಯಯನಕ್ಕೂ ಕೂಡ ಭಾಳಷ್ಟು ಉಪಯುಕ್ತ. ಇಲ್ಲಿ ಎಲ್ಲ ದಂಡ ನಾಯಕರು ಬೇರೆ ಬೇರೆ ಆಯುಧಗಳನ್ನು ಹಿಡಿದಿರ್ತಕ್ಕಂಥದ್ದು. ಒಬ್ಬರು ಗುರಾಣಿ ಹಿಡ್ಕೊಂಡವರು, ಒಬ್ಬರ ಖಡ್ಗವನ್ನು ಹಿಡಿದುಕೊಂಡಂಥದ್ದು, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಂಥದ್ದು, ಬರ್ಚಿ ಇಟ್ಕೊಂಡಿರ್ತಕ್ಕಂಥದ್ದು, ಈ ಎಲ್ಲಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇನ್ನು ಮಧ್ಯದಲ್ಲಿ ಇರ್ತಕ್ಕಂಥ ಪಟ್ಟಿಕೆ ಸಾಮಾನ್ಯವಾಗಿ ಈ ಮರಣ ಹೊಂದಿರತಕ್ಕಂಥ ವೀರನನ್ನು ದೇವಲೋಕದ ಅಪ್ಸರೆಯರು ದೇವಲೋಕಕ್ಕೆ ಹೊತ್ತೊಯ್ತಕ್ಕಂಥದ್ದು. ಇದನ್ನು ನಾವು ಕಂಠಾಶ್ಲೇಷ ಭಂಗಿ ಅಂತೇಳಿ ಕರಿತೀವಿ. ರಾಜರ ಯುದ್ಧಗಳು, ಸೈನಿಕರ ಸಾವುಗಳು ಮಾತ್ರ ಈ ವೀರಗಲ್ಲುಗಳಿಗೆ ಕಾರಣ ಅಲ್ಲ. ಊರಿಗಾಗಿ ಯಾರೇ ಹೋರಾಡಿ ಮಡಿದರೂ ಅವರ ಧೈರ್ಯ ಸಾಹಸಗಳು ಜನರಿಗೆ ಗೊತ್ತಾಗಲಿ ಅಂತ ವೀರಗಲ್ಲುಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತಂತೆ. ಲಕ್ಕುಂಡಿಯಲ್ಲಿ ಒಬ್ಬ ವೀರ ಕಳ್ಳರಿಂದ ಗೋವುಗಳನ್ನು ರಕ್ಷಣೆ ಮಾಡಿದ್ದ ಅಂತ ಅದರ ಬಗ್ಗೆಯೂ ವೀರಗಲ್ಲು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ರಾಷ್ಟ್ರಕೂಟರ ಕಾಲದಲ್ಲಿ ಸಾಕಷ್ಟು ಯುದ್ಧಗಳು, ದಾಳಿಗಳು ಲಕ್ಕುಂಡಿ ಭಾಗದಲ್ಲಿ ಆಗಿದ್ದವು. ಆ ಕಾರಣದಿಂದಲೇ ಬೆಟಗೇರಿ ಭಾಗದಲ್ಲಿ ಅಷ್ಟೊಂದು ವೀರಗಲ್ಲುಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಅಂದು
ರಾಷ್ಟ್ರಕೂಟರ ಕಾಲಾವಧಿಯಲ್ಲೂ ಕೂಡ ಈ ಪ್ರದೇಶದ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳು ನಡೀತಾ ಇದ್ದವು. ಅವು ತುರುಗೋಳ್ ಇರ್ಬೋದು, ಅಂದರೆ ಗೋವುಗಳ ಕಳ್ಳತನ ಇರ್ಬೋದು, ಊರಳಿವು ಊರಿನ ಮೇಲೆ ದಾಳಿ ಇರ್ಬೋದು, ಪೆನ್ಬುಯಲ್ ಅಂದರೆ ಮಹಿಳೆಯರ ಮೇಲೆ ದಾಳಿ ಇರ್ಬೋದು, ಮತ್ತು ಕೋಟೆ ಕಾಳಗ, ಇಂಥ ಬೇರೆ ಬೇರೆ ಪ್ರಕಾರದ ದಾಳಿಗಳನ್ನು ನಾವು ಗುರುತಿಸ್ತೀವಿ. ಯಾವುದು ಕೆಳಗಿನ ಪಟ್ಟಿಕೆ ಶಿಲ್ಪಗಳ ಅಧ್ಯಯನ ಮಾಡಿದ ನಂತರದಲ್ಲಿ ಗಮನಿಸಿದಾಗ ಈ ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಬೆಟಗೇರಿಯ ವೀರಗಲ್ಲುಗಳಲ್ಲಿ ಹಿಂದೆಂದೂ ಕಾಣದಂತಹ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ. 3 ಹಂತಗಳಲ್ಲಿ ಶಿಲ್ಪಕಲೆಗಳನ್ನು ಚಿತ್ರಿಸಲಾಗಿದೆ. ಕೆಳಭಾಗದಲ್ಲಿ ಯುದ್ಧ ನಂತರ ಅಪ್ಸರೆಯರು ವೀರನನ್ನ ಮೇಲಕ್ಕೆ ಕರೆದುಕೊಂಡು ಹೋಗ್ತಾ ಇರೋದು, ಹಾಗೆ ಮೇಲ್ಭಾಗದಲ್ಲಿ ದೇವರುಗಳು ದೇವಲೋಕದ ಅರ್ಥ ಬರೋ ರೀತಿ ವೀರಗಲ್ಲುಗಳನ್ನು ಮಾಡಲಾಗಿದೆ. ಈಗ ಮಡಿದ ಸೈನಿಕರಿಗೆ ಸ್ಮಾರಕಗಳನ್ನು ನಿರ್ಮಾಣ ಮಾಡೋ ರೀತಿ ಆಗಿನ ಕಾಲದಲ್ಲಿ ವೀರಗಲ್ಲುಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ವೀರಗಲ್ಲುಗಳ ಕೆಳಗೆ ಚಿನ್ನವನ್ನ ಸುರಿಯಲಾಗಿದೆಯೇ? ವೀರಗಲ್ಲುಗಳು ಇದ್ದ ಸ್ಥಳದಲ್ಲಿ ನಿಧಿಗಳು ಸಿಗುತ್ತಾ? ಈಜಿಪ್ಟ್ನಲ್ಲಿ ರಾಜರು ಶ್ರೀಮಂತರು ಮಾಡಿದರೆ ಅವರನ್ನ ರಹಸ್ಯವಾಗಿ ಬಚ್ಚಿಟ್ಟು ಅವರು ಮತ್ತೆ ಬದುಕಿ ಬರ್ತಾರೆ ಅನ್ನೋ ನಂಬಿಕೆಯನ್ನ ಸಂಪತ್ತನ್ನೆಲ್ಲ ಅಲ್ಲೇ ಇಡ್ತಾ. ಅದೇ ರೀತಿ ವೀರಗಲ್ಲುಗಳು ನಿರ್ಮಾಣ ಮಾಡುವಾಗಲೂ ಅದರ ಕೆಳಗೆ ಚಿನ್ನವನ್ನ ಹಾಕ್ತಾ ಇದ್ರು ಅನ್ನೋ ನಂಬಿಕೆ ಇದೆ. ಮಡಿದವರ ತ್ಯಾಗ ಧೈರ್ಯವನ್ನ ಮೆಚ್ಚಿ ಅವರ ವೀರಗಲ್ಲುಗಳ ಅಡಿಯಲ್ಲಿ ಚಿನ್ನದ ಒಡವೆಗಳನ್ನ ಮತ್ತು ರತ್ನಗಳನ್ನ ಹಾಕ್ತಾ ಇದ್ರಂತೆ. ಅದರಲ್ಲೂ ಲಕುಂಡಿ ಭಾಗದಲ್ಲಿ ಚಿನ್ನ ಹೇರಳವಾಗಿ ಇದ್ದಿದ್ರಿಂದ, ಟಂಕಸಾಲೆಗಳು ಇದ್ದಿದ್ರಿಂದ ಆ ಭಾಗದ ವೀರಗಲ್ಲುಗಳ ನಿರ್ಮಾಣದ ವೇಳೆ ಅಲ್ಲಿ ಚಿನ್ನವನ್ನ ಸುರಿದಿರೋ ಸಾಧ್ಯತೆ ಇದೆಯಂತೆ. ರಾಜ್ಯದಲ್ಲಿ ಸಾಕಷ್ಟು ಕಡೆ ವೀರಗಲ್ಲುಗಳು ಇದ್ದು ಅವುಗಳನ್ನು ರಕ್ಷಣೆ ಮಾಡಲಾಗಿಲ್ಲ. ತುಂಬಾ ಕಡೆ ವೀರಗಲ್ಲುಗಳನ್ನು ನಾಶ ಮಾಡಲಾಗಿದೆ. ನಿಧಿ ಹುಡುಕಾಟಕ್ಕೆ ಸಾಕಷ್ಟು ಕಡೆ ಕಲ್ಲುಗಳನ್ನು ತೆಗೆದು ನಿಧಿಯನ್ನ ತೆಗೆಯಲಾಗಿದೆಯಂತೆ. ಸಾಕಷ್ಟು ಕಡೆ ವೀರಗಲ್ಲುಗಳು ಇರೋ ಕಡೆ ನಿಧಿ ಸಿಕ್ಕಿದೆ ಅನ್ನೋ ಮಾತಿದೆ. ಅದೇ ರೀತಿ ಲಕುಂಡಿ ಭಾಗದಲ್ಲಿ ವೀರಗಲ್ಲುಗಳು ಪತ್ತೆಯಾದ ಕಡೆಯೂ ಅಪಾರವಾದ ಸಂಪತ್ತು ಇರಬಹುದು ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಲಕುಂಡಿಯಲ್ಲಿ ರಾಜಮನೆತನಗಳು ಇದ್ವು. ಲಕುಂಡಿಯಲ್ಲಿ ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರ ಆಡಳಿತ ಇತ್ತು. ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಆಗ ಇದ್ದ ಸಂಪತ್ತು ಈಗ ಏನಾಯಿತು? ಆ ಸಂಪತ್ತನ್ನೆಲ್ಲ ಬಚ್ಚಿಡಲಾಗಿದೆ. ಲಕುಂಡಿಯಲ್ಲೇ ಎಲ್ಲ ಒಂದು ಕಡೆ ಬಚ್ಚಿಡಲಾಗಿದೆ ಅನ್ನೋ ಸುದ್ದಿಗಳಿವೆ. ಈಗ ಬೆಟಗೇರಿಯಲ್ಲಿ ಒಂದು ಗವಿ ಕಾಣಿಸಿದ್ದು ಲಕುಂಡಿಯ ಸಂಪತ್ತು ಅದರಲ್ಲೇ ಇರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಲಕುಂಡಿಯ ಸಂಪತ್ತು ಬೆಟಗೇರಿ ಗವಿಯಲ್ಲಿದೆಯಾ? ಗುಹೆಯಲ್ಲಿ ಧೂಪದ ವಾಸನೆ, ಮಹಾ ಸರ್ಪಗಳು ಅಲ್ಲಿವೆಯಾ? 1000 ವರ್ಷಗಳ ಹಿಂದಿನ ಗವಿಯ ಬಗ್ಗೆ ಜನರು ಹೇಳಿದ್ದೇನು? ಈಗ ಯಾರ ಬಳಿ ಆದರೂ ಚಿನ್ನ, ವಜ್ರ, ಬೆಳ್ಳಿ ಮತ್ತು ರತ್ನಗಳು ಇವೆ ಅಂದರೆ ಅದನ್ನು ಲಾಕರ್ನಲ್ಲಿ ಬಚ್ಚಿಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಕಬ್ಬಿಣದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ರೂ ಅದು ಸುರಕ್ಷಿತವಾಗಿ ಇರ್ತಾ ಇರಲಿಲ್ಲ. ಬೇರೆ ರಾಜರ ದಾಳಿಗಳಲ್ಲಿ ಎಲ್ಲವನ್ನ ಹೊತ್ತೊಯ್ತಾ ಇದ್ರು. ಅದೇ ಕಾರಣದಿಂದ ಹಿಂದಿನ ಕಾಲದಲ್ಲಿ ಸಂಪತ್ತು ಶತ್ರುಗಳಿಗೆ ಸಿಗದಂತೆ ಬಚ್ಚಿಡ್ತಾ ಇದ್ರು. ದೇವಾಲಯಗಳಲ್ಲಿ ನೆಲಮಹಡಿಗಳನ್ನು ಮಾಡಿ, ರಹಸ್ಯ ಕೋಣೆಗಳನ್ನು ಮಾಡಿ ಬಚ್ಚಿಡ್ತಾ ಇದ್ರು. ಇಲ್ಲ ಅಂದ್ರೆ ಯಾರಿಗೂ ಗೊತ್ತಿರದ ಗುಹೆಗಳಲ್ಲಿ ತಮ್ಮ ಸಂಪತ್ತನ್ನ ಇಡ್ತಾ ಇದ್ರು. ಲಕುಂಡಿಯಲ್ಲೂ ಅದೇ ರೀತಿ ಮಾಡಿರೋ ಸಾಧ್ಯತೆ ಇದೆ ಅಂತ ಸಂಶೋಧಕರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಒಂದೋ ದೇವಾಲಯಗಳಲ್ಲಿ ಸಂಪತ್ತನ್ನ ಇಡ್ತಾ ಇದ್ರು ಅಥವಾ ಭೂಮಿಯನ್ನ ಅಗೆದು ಅದರಲ್ಲಿ ಬಚ್ಚಿಡ್ತಾ ಇದ್ರು. ಅದಕ್ಕಾಗಿಯೇ ಈಗ ಲಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡಿ ನಿಧಿಗಾಗಿ ಶೋಧ ಮಾಡ್ತಾ ಇದ್ದಾರೆ. ಭೂಮಿಯಲ್ಲಿ ಸಂಪತ್ತನ್ನ ಬಚ್ಚಿಟ್ಟಿರಬಹುದು ಅಂತ, ದೇವಾಲಯಗಳ ಕೆಳಗೆ ಇಟ್ಟಿರಬಹುದು ಅಂತ ಜನರು ಹೇಳ್ತಾ ಇದ್ದಾರೆ. ಆದರೆ ಈಗ ಬೆಟಗೇರಿಯಲ್ಲಿ ಒಂದು ಗವಿ ಕಾಣಿಸಿದ್ದು ಅದು 1000 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದರಲ್ಲೇ ಚಿನ್ನದ ನಿಧಿ ಸಂಪತ್ತು ಇರಬಹುದು ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಆ ಗವಿಯೇ ಒಂದು ರೀತಿಯಲ್ಲಿ ಭಯಾನಕವಾಗಿದೆ. ಅದನ್ನ ಒಂದು ಕಲ್ಲಿನಿಂದ ಮುಚ್ಚಲಾಗಿದೆ.
ಅದು ಮೇಲ್ನೋಟಕ್ಕೆ ತುಂಬಾ ಹಳೆಯ ರೀತಿ ಕಾಣಿಸ್ತಾ ಇದ್ದು ಅಲ್ಲೂ ಸಹ ನಾಗರ ಕಲ್ಲುಗಳು ಕಾಣಿಸಿವೆ. ಹಾಗಾಗಿ ಇಲ್ಲೂ 7 ಹೆಡೆ ಸರ್ಪ ಇದೆ, ಇಲ್ಲಿ ಇರೋ ನಿಧಿಯನ್ನ ಕಾಯ್ತಾ ಇದೆ ಅಂತ ಅಲ್ಲಿರೋ ಸ್ಥಳೀಯರು ಹೇಳ್ತಾ ಇದ್ದಾರೆ. 100 ವರ್ಷಗಳಿಂದಲೂ ಆ ಗವಿಯಲ್ಲಿ ನಿಧಿ ಇದೆ ಅಂತ ಹಿರಿಯರು ಹೇಳಿಕೊಂಡೇ ಬಂದಿದ್ದಾರಂತೆ. ಆ ಗವಿಯಿಂದ ಬೇರೆ ಬೇರೆ ರಹಸ್ಯ ಮಾರ್ಗಗಳಿದ್ದು ಒಳಗೆ ರಹಸ್ಯ ಕೋಣೆಗಳು ಇವೆ, ಅದರಲ್ಲೇ ಸಂಪತ್ತನ್ನ ಬಚ್ಚಿಟ್ಟಿರಬಹುದು ಅಂತ ಅಲ್ಲಿರೋರು ಹೇಳಿದ್ದಾರೆ. ಇದು ಬೆಟಗೇರಿಲಿ ಮಲ್ಲರಾಯನ ಕಟ್ಟಿ ಅಂತ ಹೇಳಿ ಇದ್ರ ಹೆಸರು ರೀ. ಇಲ್ಲೇ ಗವಿ ಐತ್ರಿ. ಇದು ಗವಿ ಇಲ್ಲಿಂದ ಹಿಡಿದು ಶಿವಾನಂದ ಮಠಕ್ಕೆ ಮತ್ತು ಕರೆಮನ್ ಕಲ್ಲಕ್ಕೆ ಹೋಗುವಷ್ಟು ದಾರಿ ಐತ್ರಿ. ಇಲ್ಲಿ ಹಿಂದಿನ ಕಾಲದಾಗ 7 ಶರ್ಪ್ ಇತ್ತಂತ, ನಿಧಿ ಐತ್ರಿ ಅದ್ರೊಳಗೆ. ಅದನ್ನು ಕಾವಲ್ಗಾರಿಗೆ ಕಾಯ್ತಿತ್ತಂತ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಆಮೇಲೆ ಹುಣ್ಣಿಮೆ ಅಮಾಸಿಗೆ ಹೊರಗೆ ಬರ್ತಿತ್ತಂತ. ಬಂದು ಇಲ್ಲೇ 7 ಮಕ್ಕಳು ತಾಯ್ವದ ಅಲ್ಲಿಂದ ಅಲ್ಲಿ ಭೇಟಿ ಕೊಟ್ಟು ಆಮೇಲೆ ಹಿರಣ್ಣನ ಗುಡಿ ಐತಿ, ಅಲ್ಲಿ ಹೋಗಿ ಅಜ್ಜಿಗೆ ಭೇಟಿ ಕೊಟ್ಟು ಮತ್ತೆ ಹೊಳ್ಳಿ ವಾಪಸ್ ಅಲ್ಲೇ ಬರ್ತಿತ್ತಂತ್ರಿ. ಅದು ಅವಾಗಿರ್ತಿತ್ತು. ಇವೆಲ್ಲ ಇವರು ಸಾಮ್ರಾಟರು ಅವ್ರು ಕಟ್ಸಿದಂಥ ಪುಲ್ಕೇಶಿ ಅವರು ರಾಷ್ಟ್ರಕೂಟರು ಮಾಡಿದಂಥ ದೇವಸ್ಥಾನ ರೀ ಇವೆಲ್ಲ ಅವಾಗಿನ್ಗ. ಇನ್ನು ಗವಿಯೊಳಗೆ ನಾಗದೇವ ಕಲ್ಲುಗಳು ಕಾಣಿಸಿವೆ. 3 ಹೆಡೆ ಹಾಗೂ 2 ಜೋಡಿ ಹಾವು ಇರುವ ನಾಗರು ಕಲ್ಲುಗಳು ಅದರಲ್ಲಿವೆ. ನಾಗರ ಪಂಚಮಿ ಹಬ್ಬದ ಸಂದರ್ಭದಲ್ಲಿ ನಾಗರ ಹಾವುಗಳು ಇಂದಿಗೂ ಅಲ್ಲಿ ಕಾಣಿಸುತ್ತಂತೆ. ದೊಡ್ಡ ಪ್ರಮಾಣ, ಸಣ್ಣ ಪ್ರಮಾಣ ಹಾವು ಇಲ್ಲಿ ಸುತ್ತಾಡುತ್ತವೆ. ಆದರೆ ಯಾರಿಗೂ ಏನು ತೊಂದರೆ ಮಾಡಲ್ವಂತೆ. ಇನ್ನು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಧಿ ಇದೆ. ಆ ನಿಧಿಗೆ ಹಾವುಗಳು ರಕ್ಷಣೆಯಾಗಿವೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರಲ್ಲಿ ನಿಧಿಗಾಗಿ ಹೋದ್ರೆ ಹಾವುಗಳಿಂದ ಅಪಾಯ ಇದೆ ಅಂತ ಜನರು ಯಾರೂ ಸಹ ಅದರ ಒಳಗೆ ಹೋಗುವ ಸಾಹಸ ಮಾಡಿಲ್ಲ. ಆದರೆ ಅದರಲ್ಲಿ ನಿಧಿ ಇದೆ ಅನ್ನೋ ವಿಚಾರವನ್ನ ತಿಳಿದುಕೊಂಡು ವಿದೇಶಿಗರು ಸಹ ಸಾಕಷ್ಟು ಬಾರಿ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರಂತೆ. ದೇವ್ರ ಹಿಂದ ಶಿಲಾಸನ ಅಂತಂದು ಹೆಸರು ಬರೆದಿದ್ದು ಅದಾರ. ಅವನ್ನ ಯಾರು ಓದ್ತಾರ ಅವ್ರಿಗೆ ನಿಧಿ ಸಿಕ್ತಿತ್ತು ಅನ್ನೋದು ಹೇಳ್ತಿದ್ರು ಹಿಂದಿನ ಪುರಾತರು. ಅದನ್ನು ಓದಾಕಂತಂದು ಅಮೇರಿಕಾ ಮತ್ತು ಫಾರಿನ್ದವರು ಬರ್ತಿದ್ರು. ಆದರೆ ಯಾರು ಬಂದರೂ ಯಾರಿಗೂ ಏನೂ ಅದು ಸಿಕ್ಕಿಲ್ರಿ ಓದಾಕ ಅವ್ರಿಗೆ ಯಾರಿಗೂ. ಹೀಗಾಗಿ ಅದು ನಿಧಿ ಯಾರಿಗೂ ಸಿಕ್ಕಿಲ್ಲ. ಓದಾಕ ಈಗೂ ಅದಾವು, ಈಗ ಒಂದು ಸ್ವಲ್ಪ ಅಕ್ಷರ ಸ್ವಲ್ಪ ನಶಿಸಿದಂಗೆ ಆಗಿದಾವ ಅವು. ಇದ್ರ ಭಾಳ ಮಹತ್ವ ಐತ್ರಿ ಇಲ್ಲಿ. ಆ ಗವಿಯಲ್ಲಿ ಒಂದು ಶಾಸನವೂ ಇದೆ. ಆ ಶಾಸನದಲ್ಲೇ ಅಲ್ಲಿರೋ ನಿಧಿ ಬಗ್ಗೆ ಉಲ್ಲೇಖ ಆಗಿದೆ. ಅದನ್ನ ಓದಿ ಅರ್ಥ ಮಾಡಿಕೊಂಡವರಿಗೆ ನಿಧಿ ಸಿಗುತ್ತೆ ಅನ್ನೋದು ಅಲ್ಲಿನ ಸ್ಥಳೀಯರ ಅಭಿಪ್ರಾಯ. ಆದರೆ ಅದನ್ನ ಓದೋದಕ್ಕೆ ಅಂತಲೇ ವಿದೇಶಗಳಿಂದ ಸಾಕಷ್ಟು ಜನರು ಬಂದಿದ್ರಂತೆ. ಆದರೆ ಯಾರೂ ಸಹ ಅದನ್ನ ಓದೋದಕ್ಕಾಗಿಲ್ಲ. ಈಗಲೂ ಆ ಶಾಸನ ಅಲ್ಲಿದ್ದು ಅಕ್ಷರಗಳು ಕಾಣಿಸದಂತೆ ಆಗಿವೆ. ಸದ್ಯ ಆ ಗವಿಯಲ್ಲಿ ಈ ಹಿಂದೆ ತಮ್ಮ ಪೂರ್ವಜರು ಹೇಳಿದಂತೆ 7 ಹೆಡೆಯ ಸರ್ಪ ಇರಬಹುದು, ನಿಧಿಗೆ ಕಾವಲಾಗಿ ಇರಬಹುದು ಅಂತ ಜನರು ಹೇಳಿದ್ದಾರೆ. ಹಿಂದೆ 7 ಶರ್ಪ್ ಇತ್ತಂತ ಹೇಳ್ತಿದ್ರಲ್ರಿ, ಬಹುಶಃ ಈಗ ಅವು ಏನಾರ ಒಳಗಿರ್ಬೋದ್ರಿ. ಅದು ನಿಧಿ ಬಂದರೂ ಬರ್ಬೋದ್ರಿ. ಆದರೆ ಈಗಿನ ಜನ್ರೇಷನ್ಗೆ ಅದು ಏನೂ ಗೊತ್ತಿಲ್ಲ. ಹಿಂದಿನ ಕಾಲದಾಗ ನಮ್ಮ ಅಜ್ಜಾರದು ಹೇಳ್ತಿದ್ರು, ಹಿಂಗಿತ್ತು, ಹಿಂಗೆ ಬರ್ತಿದ್ವಿ, ನಾವು ನೋಡೀವಿ ಅಂಥೇಳಿ ನಮಗೆ ಹೇಳ್ತಿದ್ರು ಅವರು. ಅದೇ ಹಿಂಗೆ ಶರ್ಪ್ ಇತ್ತು, ನಾವು ನೋಡೀವಿ, ಅದು ಬಂದ್ರೆ ಲೋಬಾನ್ ವಾಸನೆ ಬರ್ತಿತ್ತು, ನಾವು ಕಣ್ಣಾರೆ ನೋಡೀವಿ ಅಂಥೇಳಿ ಹೇಳ್ತಿದ್ರು. ಲಕ್ಕುಂಡಿಯಲ್ಲಿ ಒಂದು ಜಾಗದಲ್ಲಿ ನಿಧಿ ಪತ್ತೆ ಆಗ್ತಾ ಇದ್ದಂತೆ ಆ ಭಾಗದಲ್ಲೆಲ್ಲ ನಿಧಿಗಳ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದು. ಈಗ ಬೆಟಗೇರಿಯ ಗವಿಯಲ್ಲೂ ನಿಧಿ ಇದೆ ಅನ್ನೋ ಮಾತನ್ನ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ಇಂಥ ಜಾಗಗಳಲ್ಲಿಗೆ ಸಂಪತ್ತನ್ನ ಬಚ್ಚಿಡ್ತಾ ಇದ್ದಿದ್ದರಿಂದ ಅಲ್ಲಿನ ಸ್ಥಳೀಯರ ಮಾತುಗಳಲ್ಲಿ ನಿಜ ಇರಬಹುದು ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ.